ನಮಸ್ಕಾರ ಪುಟಾಣಿ ವೀಕ್ಷಕರೇ, ಇಂದಿನ ನೀತಿ ಕಥೆಗೆ ಸ್ವಾಗತ. ಇಂದಿನ ನೀತಿ ಕಥೆಯ ಹೆಸರು ಕಹಿ ರುಚಿ. ಒಬ್ಬ ಬುದ್ಧಿವಂತ ರಾಜನು ಬನಾರಸ್ ಎಂಬ ಪುರಾತನವಾದ ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡುತ್ತಿದ್ದ. ಆತನಿಗೆ ವಯಸ್ಸಾಗಿ ದುರ್ಬಲನಾಗಿದ್ದ. ಅವನ ಮಗನು ಸಿಂಹಾಸನವನ್ನೇರುವ ಕಾಲವೂ ಬಂದಿತು. ಆದರೆ ತನ್ನ ಮಗನ ಕ್ರೂರ ಮತ್ತು ದುಷ್ಟ ಚಟುವಟಿಕೆಗಳ ಬಗ್ಗೆ ರಾಜನಿಗೆ ಯೋಚನೆಯಾಯಿತು. ರಾಜನು ರಾಜಗುರುಗಳನ್ನು ಕೇಳಿಕೊಂಡನು. ಹೇ ಆಚಾರ್ಯರೇ, ನನ್ನ ಮಗನಿಗೆ ಉತ್ತಮ ಮೌಲ್ಯಗಳು ಮತ್ತು ಕರುಣೆಯನ್ನು ಹೇಳಿಕೊಡಿ. ಆತನ ಗುಣಗಳನ್ನು ಬದಲಾಯಿಸಿ ಸಿಂಹಾಸನವನ್ನೇರಲು ಆತನನ್ನು ಯೋಗ್ಯನನ್ನಾಗಿ ಮಾಡಿ. ರಾಜಗುರುಗಳು ಒಪ್ಪಿಕೊಂಡು ರಾಜಕುಮಾರನಿಗೆ ಒಳ್ಳೆಯ ನಡೆನುಡಿಗಳನ್ನು ಹೇಳಿಕೊಡಲು ಪ್ರಾರಂಭಿಸಿದರು. ಕೆಲವು ವಾರಗಳ ನಂತರ ರಾಜಗುರುಗಳು ತನ್ನ ರಾಜಕುಮಾರನು ಅರಮನೆಯ ಉದ್ಯಾನವನದಲ್ಲಿ ನಡೆಯುತ್ತಿದ್ದರು. ರಾಜಗುರುಗಳು ಒಂದು ತೆಳುವಾದ ಎಲೆಯನ್ನು ಚಿಕ್ಕ ಗಿಡವೊಂದರಿಂದ ಕಿತ್ತುಕೊಂಡು ಅದನ್ನು ರಾಜಕುಮಾರನಿಗೆ ರುಚಿ ನೋಡಲು ಕೊಟ್ಟರು. ರಾಜಕುಮಾರನು ಅದನ್ನು ಬಾಯಿಗೆ ಹಾಕುತ್ತಲೇ ಅದು ಹುಳಿಯಾಗಿ ಉಗಿದನು. ರಾಜಗುರುಗಳೇ, ಇದು ಎಲೆ ಅದೇಕಿಷ್ಟು ಹುಳಿಯಾಗಿತ್ತು ಎಂದು ಕೇಳಿದನು. ರಾಜಗುರುಗಳು ಸಮಾಧಾನವಾಗಿ ಉತ್ತರಿಸಿದರು, ನೋಡು ಮಗುವೇ, ಇಷ್ಟು ಎಳೆಯ ಎಲೆಯೇ ಇಷ್ಟೊಂದು ಹುಳಿ ರುಚಿಯಾಗಿದ್ದರೆ ಅದು ಬಲಿತ ಮೇಲೆ ಇನ್ನೆಷ್ಟು ಹುಳಿಯಾಗಬಹುದು ಎಂದು ತಾಳ್ಮೆಯ ನಗುವಿನೊಂದಿಗೆ ಅಲ್ಲಿಂದ ಹೊರಟು ಹೋದರು. ರಾಜಕುಮಾರನು ಇದರಿಂದ ಒಂದು ಪಾಠವನ್ನು ಕಲಿತಂತಾಯಿತು. ಆತನು ಕರುಣೆಯುಳ್ಳ ಮತ್ತು ಬುದ್ಧಿವಂತ ರಾಜನಾಗಿ ತನ್ನ ತಂದೆಯ ಬಯಕೆಯಂತೆ ರಾಜ್ಯವನ್ನಾಳಿದನು. ಇದರ ನೀತಿ ಏನೆಂದರೆ, ತಿಳುವಳಿಕೆಯು ಒಳ್ಳೆಯ ಪ್ರತಿಫಲವನ್ನೇ ಕೊಡುತ್ತದೆ. ಈ ನೀತಿ ಕಥೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.